ರಾಜ್ಯ ರಾಜಕಾರಣದಲ್ಲಿ ಬರೀ ಸಚಿನ್ ಆತ್ಮಹತ್ಯೆ ಹೊಡೆದಾಟ ಹೆಚ್ಚಾಗ್ತಾ ಇದೆ. ಸಚಿನ್ ಆತ್ಮಹತ್ಯೆ ಬೆನ್ನಲ್ಲೇ ಪರ ವಿರೋಧದ ಟಾಕ್ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಹೋರಾಟವನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. ರಾಜ್ಯದಲ್ಲಿ ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ. ಡೆತ್ ನೋಟ್ ಬರೆದಿಟ್ಟು ಏನು ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಪ್ರಕರಣ ಒಂದು ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಸೊ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಸಚಿನ್ ಆತ್ಮಹತ್ಯೆಯ ಪ್ರಕರಣ. ಅಷ್ಟೇ ಅಲ್ಲದೆ ಹೊಡೆದಾಟ ಬಡಿದಾಟಕ್ಕೂ ಕೂಡ ಒಂದು ಬುನಾದಿಯನ್ನ ಹಾಕೊಳ್ತಾ ಇದೆ. ಸಚಿನ್ ಆತ್ಮಹತ್ಯೆ ಬೆನ್ನಲ್ಲೇ ಪರ ವಿರೋಧದ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಹೋರಾಟವನ್ನ ಮಾಡಲಾಗ್ತಾ ಇರುವಂತದ್ದು. ಕಾಂಗ್ರೆಸ್ಗೆ ಚಳಿ ಬಿಡಿಸುವುದಕ್ಕೆ ಮುಂದಾಗಿದ್ದಾರೆ ಕೇಸರಿ ನಾಯಕರು. ನಾಳೆ ಕಲಬುರಗಿಯಾದ್ಯಂತ ಏನು ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿರುವಂತದ್ದು. ಪ್ರಿಯಾಂಕ್ ಖರ್ಗೆ ನಿವಾಸ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಹೇಳಿದಾಗೆ ಪೊಲೀಸರ ಅನ್ಯಾಯದ ವಿರುದ್ಧ ನೊಂದು ಸಚಿನ್ ಕುಟುಂಬ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಕೂಡ ಪತ್ರವನ್ನ ಬರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನು ಸಚಿನ್ ಪಾಂಚಾಳ್ ಅವರ ಸಹೋದರಿ ನಿನ್ನೆ ಸುರೇಖಾ ಅವರು ಈ ಪ್ರಕರಣವನ್ನ ಸಿಐಡಿಗೆ ಕೊಡಿ, ಸಿಬಿಐಗೆ ಕೊಡಿ, ಯಾವುದಾದ್ರೂ ತನಿಖಾ ಸಂಸ್ಥೆಯಿಂದ ತನಿಖೆನ ನಡೆಸಲಿ, ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರು ಯಾರೇ ಆಗಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಸುರೇಖಾ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು. ಈಗಾಗಲೇ ತನಿಖೆಯನ್ನ ವಿಳಂಬ ಮಾಡ್ತಾ ಇರುವುದು ಬಹಳ ಬೇಸರವನ್ನ ತಂದೊಡ್ತಾ ಇದೆ. ಘಟನೆ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರಿಗೂ ಕೂಡ ಪತ್ರವನ್ನ ಬರೆಯೋದಕ್ಕೆ ನಾವು ನಿರ್ಧಾರವನ್ನ ಮಾಡಿದ್ದೀವಿ. ನಮ್ಗೆ ಇಲ್ಲಿ ಯಾಕೋ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ರಾಜ್ಯ ನಾಯಕರು, ಅದರಲ್ಲೂ ಮುಖ್ಯವಾಗಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನನ್ನ ತಮ್ಮನಿಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ನನ್ನ ಸಹೋದರನ ಸಾವಿನಲ್ಲಿ ಯಾರು ರಾಜಕೀಯ ಮಾಡುವುದು ಬೇಡ. ನನ್ನ ಸಹೋದರ ಮರಣ ಪತ್ರದಲ್ಲಿ ಯಾರ್ಯಾರ ಹೆಸರುಗಳನ್ನ ಬರೆದಿದ್ದಾನೋ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಿ ಸಾಕು. ನಿರ್ಲಕ್ಷ್ಯ ತೋರಿದ ಪೊಲೀಸ್ ಮೇಲಧಿಕಾರಿಗಳ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗಾಗಲೇ ಏನು ಸಚಿನ್ ಪಾಂಚಾಳ್ ಅವರ ಸಹೋದರಿ ಸುರೇಖಾ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ನನ್ನ ಕುಟುಂಬ ಈಗಾಗಲೇ ದುಃಖದಲ್ಲಿದೆ, ಆದರೆ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮವನ್ನ ತಗೊಳ್ತಾ ಇಲ್ಲ. ಈ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವುದಿಲ್ಲ. ನನ್ನ ಸಹೋದರ ಬರೆದಿರುವಂತಹ ಡೆತ್ ನೋಟ್ ಅನ್ನ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿ ಕೈ ಬರಹ ನನ್ನ ಕಿರಿಯ ಸಹೋದರದ್ದು ಅಂತ ನನಗೆ ಖಾತ್ರಿ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಇಲ್ಲ. ನನ್ನ ತಮ್ಮನೇ ಸಚಿನ್ ಬರೆದಿರುವಂತಹ ಡೆತ್ ನೋಟ್ ಅದು. ಸೊ ಆ ಡೆತ್ ನೋಟ್ನಲ್ಲಿ ಯಾರ್ಯಾರ ಹೆಸರು ಪ್ರಸ್ತಾಪ ಆಗಿದೆಯೋ ಅವರಿಗೆ ಕಠಿಣ ಕ್ರಮ ಆಗಬೇಕು ಅಂತ ನಿನ್ನೆ ಸುರೇಖಾ ಅವರು ಆಗ್ರಹಿಸಿದರು. ಈಗಾಗಲೇ ಖರ್ಗೆ ವಿರುದ್ಧ ಮುಗಿಬೀಳ್ತಾ ಇದೆ ಕೇಸರಿ ಪಡೆ. ಹಗರಣಗಳ ಅಸ್ತ್ರಗಳನ್ನ ಇಟ್ಕೊಂಡು ಕಲಬುರಗಿಯಾದ್ಯಂತ ಸಮರವನ್ನ ಸಾರೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ. ರಾಜ್ಯ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ರಾಜೀನಾಮೆ ಬ್ರಹ್ಮಾಸ್ತ್ರವನ್ನ ಬಿಡಲಾಗ್ತಾ ಇದೆ. ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಚರ್ಚೆಯನ್ನು ನಡೆಸಿರುವಂತದ್ದು. ಚಕ್ರವ್ಯೂಹ ಹೆಣಿತಾ ಇದ್ದಾರೆ. ಬಿಜೆಪಿ ನಾಯಕರ ಮೇಲಿನ ಪ್ರಕರಣಗಳು ಏನೇನಿದೆಯಲ್ಲ ಅದರ ಮಾಹಿತಿ ಕಲೆ ಹಾಕ್ರಿ, ಅವ್ರಿಗೆ ನಾವು ಬಲೆ ಬೀಸೋಣ ಅಂತ ಸಿದ್ದರಾಮಯ್ಯನವರು ಕೂಡ ಒಂದು ತಾಕೀತನ್ನ ಹೊರಡಿಸಿದ್ದಾರೆ. ಆರೋಪಗಳ ಪಟ್ಟಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಹೊರಡಿಸಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಗಮನಿಸ್ತಾ ಇದ್ದೀವಿ
ಬಿಜೆಪಿ ವಿರುದ್ಧ ರಿಸೈನ್ ಅಸ್ತ್ರವನ್ನ ಬಿಡಿ, ಯಾಕೆ ಅವರು ತಲೆಬಾಗೋದಿಲ್ಲ ನೋಡೋಣ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಸಂದೇಶವನ್ನ ಹೊರಡಿಸಿಬಿಟ್ಟಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಪ್ರಕರಣಗಳ ಪಟ್ಟಿಯನ್ನ ಪ್ರಸ್ತಾಪ ಮಾಡಲಾಯಿತು. ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆಯನ್ನ ಏರ್ಪಾಟು ಮಾಡಲಾಗಿತ್ತು. ಆ ಸಭೆಯಲ್ಲಿ ಏನು ಬಿಜೆಪಿ ಪ್ರಕರಣಗಳ ಪಟ್ಟಿಯನ್ನ ಪ್ರಸ್ತಾಪ ಕೂಡ ಮಾಡಿದ್ರು. 40% ಹಗರಣ ಆಗಿರ್ಬೋದು, KS ಈಶ್ವರಪ್ಪನವರ ಹಗರಣ ಆಗಿರ್ಬೋದು, PSI ಹಗರಣ ಆಗಿರ್ಬೋದು, ಕೊರೋನಾ ಹಗರಣ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಇತ್ಯಾದಿ ಹಗರಣಗಳನ್ನ ಮುನ್ನೆಲೆಗೆ ತನ್ನಿ, ಅವರೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ, ಈ ಪ್ರಕರಣ ಏನು ದೊಡ್ಡದಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ದನ್ನ ಗಮನಿಸಿದ್ವಿ. ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಹೋದರನ ಪ್ರಕರಣವನ್ನು ಕೂಡ ಕೆದಕಿ, ಇಷ್ಟೆಲ್ಲ ಮಾತಾಡ್ತಾರಲ್ಲ ಪ್ರಹ್ಲಾದ್ ಜೋಶಿ ಅವರು, ಅವರ ತಮ್ಮನ ಪ್ರಕರಣವನ್ನ ಕೆದಕಿ, ಆಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಲಂಚದ ಆರೋಪದ ಮೇಲೆ ಜೋಶಿ ರಾಜೀನಾಮೆ ಯಾಕೆ ಕೊಡ್ಲಿಲ್ಲ? ಹಾಗಾದ್ರೆ ಫಸ್ಟ್ ಅವ್ರು ಕೊಡ್ಲಿ, ಆಮೇಲೆ ಬೇಕಾದ್ರೆ ಪ್ರಿಯಾಂಕ ಖರ್ಗೆ ಅವರನ್ನ ಕೊಡಿಸೋಣ. ಅಷ್ಟೇ ಅಲ್ಲದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮೇಲೆ ಇಡೀ ಪ್ರಕರಣ ಇದೆಯಲ್ಲ, ಆಯಮ್ಮ ಯಾಕೆ ರಾಜೀನಾಮೆಯನ್ನು ಕೊಡಲಿಲ್ಲ? ಆ ಪ್ರಮಾಣ ಪತ್ರದಲ್ಲಿ ಅವರೇ ಹೇಳಿದಾರಲ್ಲ, ವಿ ಸೋಮಣ್ಣ ಮೇಲೆ ಹೌಸಿಂಗ್ ಸೊಸೈಟಿ ಅಕ್ರಮ ಆರೋಪ ಇದೆಯಲ್ಲ, ವಿ ಸೋಮಣ್ಣ ಯಾಕೆ ರಾಜೀನಾಮೆ ಕೊಡಲಿಲ್ಲ? ಇಡೀ ಪ್ರಕರಣ ಎದುರಿಸ್ತಾ ಇರುವಂತಹ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಾಕೆ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ಗಮನಿಸ್ತಾ ಇದ್ದೀವಿ ಬಿಜೆಪಿ ವಿರುದ್ಧ ರಿಸೈನ್ ಅಸ್ತ್ರ ಒಂದು ಕಡೆ ಆದ್ರೆ ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಅನ್ನೋದು ಮತ್ತೊಂದು ಕಡೆ ಪ್ರಶ್ನೆ ಮೂಡ್ತಾ ಇದೆ. ಜಸ್ಟ್ ಬಿಕಾಸ್ ನೋಡಿ, ಈ ಹಿಂದೆ KS ಈಶ್ವರಪ್ಪನವರು ಮಾಡಿದಂತಹ ತಪ್ಪಿಗೆ ಅವರು ಸ್ವಯಂ ಅಂದ್ರೆ ಅವರ ಸ್ಥಾನಕ್ಕೆ ಅವರು ರಾಜೀನಾಮೆನ ಕೊಟ್ಟರು. ಈಗ ಪ್ರಿಯಾಂಕ ಖರ್ಗೆ ಅವರು ತಪ್ಪು ಮಾಡಿದ್ದಾರೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ, ಆದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ರಿಸೈನ್ ಮಾಡೋದಿಲ್ಲ, ಅವರ ಸ್ಥಾನಕ್ಕೆ ಅವರು ರಾಜೀನಾಮೆನ ಕೊಡೋದಿಲ್ಲ ಅಂತ ಈಗಾಗಲೇ ಕಾಂಗ್ರೆಸ್ ಟೀಮ್ ಏನಿದೆಯಲ್ಲ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತಾ ಇದೆ ಅಂತ? ಚಂದ್ರಕಲಾ, ಸಚಿನ್ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರ ಆತ್ಮೀಯರಾಗ್ತಕ್ಕಂಥ ರಾಜು ಅವರ ಒಂದು ಹೆಸರನ್ನು ಕೂಡ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಇದಕ್ಕೆ ಕೂಡಲೇ ಸಂಬಂಧಪಟ್ಟ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು, ವಿಚಾರಣೆ ಎದುರಿಸಲೇಬೇಕು ಅಂತೇಳಿ ಕೂಡ ಈಗಾಗಲೇ ಬಿಜೆಪಿ ಎಲ್ಲ ಒಂದಿಷ್ಟು ನಾಯಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಒತ್ತಾಯವನ್ನು ಕೂಡ ಮಾಡಿದ್ರು. ಅದಾದ ನಂತರ ಮೊನ್ನೆ ನಡೆದಂತಹ ಒಂದಿಷ್ಟು ಸಭೆಯಲ್ಲೂ ಕೂಡ ಬಿಜೆಪಿ ನಾಯಕರು ಖರ್ಗೆ ಅವರಿಗೆ ಒಂದಿಷ್ಟು ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ರು. ಇಂದಿನವರೆಗೆ ಅಂದ್ರೆ ಜನವರಿ 3ರವರೆಗೆ ನಿಮ್ಗೆ ಅವಕಾಶವನ್ನು ಕೊಡ್ತೇವೆ, ಅಲ್ಲಿ ಅಷ್ಟರೊಳಗಡೆ ನೀವು ರಾಜೀನಾಮೆ ಕೊಟ್ಟು ಇದನ್ನು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ರೆ ಮುಂದಿನ ಹೋರಾಟದ ಬಗ್ಗೆ ನಾವು ಚಿಂತೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಮತ್ತೆ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅದೆಲ್ಲವೂ ಕೂಡ ಈಗ ಸುಳ್ಳಾಗಿರುವಂಥದ್ದು. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪದೇ ಹೇಳ್ತಾ ಇರುವಂಥದ್ದು, ಈ ಪ್ರಕರಣಕ್ಕೂ ನನಗೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಚಿವರು ಕೂಡ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ನಿಂತಿರುವುದು. ಹಾಗಾಗಿ ನಾಳೆ ಬಿಜೆಪಿ ಅವರು ಈಗಾಗಲೇ ತೀರ್ಮಾನ ಮಾಡಿದಂತೆ ಕಲಬುರಗಿಯಲ್ಲಿ ಒಂದು ಬೃಹತ್ ಆದ ಪ್ರತಿಭಟನೆ ಮೂಲಕ ಸಚಿವರ ಒಂದು ರಾಜೀನಾಮೆಗೆ ಆಗ್ರಹಿಸುವ ಸಾಧ್ಯತೆಗಳು ಕೂಡ ಸಾಕಷ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಅವರು ಕರೆ ಕೊಟ್ಟಂತೆ ಪ್ರತಿಭಟನೆಯ ನಂತರ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಿ ಅವರ ಒಂದು ರಾಜೀನಾಮೆಗೂ ಕೂಡ ಆಗ್ರಹಿಸುವ ಒಂದು ಸಾಕಷ್ಟು ಒಂದು ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ಅಲ್ಲಿ ಜರುಗಿರುವಂತದ್ದು. ಹಾಗಾಗಿ ಹೇಗಾದ್ರೂ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಚಿವರನ್ನ ರಾಜೀನಾಮೆ ಪಡೆದುಕೊಳ್ಳಲೇಬೇಕು. ಯಾವ ರೀತಿಯಾದಂತಹ ಅವರು ಈ ಹಿಂದೆ ಈಶ್ವರಪ್ಪ ಅವರ ಒಂದು ರಾಜೀನಾಮೆ ಪಡೆದುಕೊಂಡ್ರು, ಅದೇ ರೀತಿಯಾಗ್ಲೂ ಕೂಡ ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ಕೂಡ ಬಿಜೆಪಿ ನಾಯಕರು ಪಟ್ಟು ಹಿಡಿದಿರುವಂತದ್ದು. ಪದೇ ಮಾಧ್ಯಮಗಳ ಮುಂದೆ ಇರ್ಬೋದು ಅವರ ವಿರುದ್ಧವಾದಂತಹ ಒಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇರುವುದು ಅಥವಾ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಾರಿಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೌಂಟರ್ ಅಟ್ಯಾಕ್ ಅನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ಸಿಎಂ ಜೊತೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಿರುವಂತದ್ದು. ಕಾನೂನು ರೀತಿಯಲ್ಲಿ ಯಾವ ರೀತಿಯಾದಂತಹ ಹೋರಾಟವನ್ನು ಕೂಡ ನಾವು ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ಈಗಾಗಲೇ ಚರ್ಚೆ ಮಾಡಿರುವಂತದ್ದು. ಇನ್ನು ನಿನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಅಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ನಿಂತಿರುವುದು, ಜೊತೆಗೆ ಒಂದಿಷ್ಟು ಸಚಿವರು ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಹಾಗಾಗಿ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾರೆಲ್ಲ ಮೇಲೆ
ಹಗರಣಗಳಿದಾವೆ ಅವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿ ಒಬ್ಬೊಬ್ಬರದು ಯಾರ್ಯಾರ್ದೆಲ್ಲ ಏನೆಲ್ಲ ಹಗರಣಗಳು ಇದೆ, ಪ್ರಮುಖವಾಗಿ ಈಗಾಗಲೇ ವಿ ಸೋಮಣ್ಣ ಅವ್ರದ್ದು ಒಂದು ಹಗರಣಗಳು ಇದೆ, ಜೋಶಿ ಅವ್ರದ್ದು ಇದೆ, ಶೋಭಾ ಕರಂದ್ಲಾಜೆ ಅವ್ರದ್ದು ಇದೆ, ವಿಜೇಂದ್ರ ಅವ್ರದ್ದು ಇದೆ, ಇನ್ನು ಪ್ರಮುಖವಾಗಿ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪನವರ ಒಂದು ಪೋಕ್ಸೋ ಪ್ರಕರಣ ಏನಿದೆ, ಇವೆಲ್ಲ ಪ್ರಕರಣಗಳಿಗೆ ಹಗರಣಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ನಾವು ಕೂಡ ಬಿಜೆಪಿ ನಾಯಕರ ಒಂದು ರಾಜೀನಾಮೆಗೆ ಆಗ್ರಹಿಸೋಣ ಅಂತಕ್ಕಂಥ ಸೂಚನೆಯನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿರುವಂತದ್ದು ಚಂದ್ರಕಲಾ. ಹಾಗಾಗಿ ಬಿಜೆಪಿ ಅವರು ಯಾವ ರೀತಿಯಾದಂತಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಒಂದು ಬೃಹತ್ತಾದ ಹೋರಾಟವನ್ನು ಮಾಡ್ಕೋಬೇಕು ಅಂತೇಳಿ ಈಗಾಗಲೇ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದಕ್ಕೆ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಬಿಜೆಪಿ ಹಗರಣಗಳನ್ನು ಬೆಳಕಿಗೆ ತಂದು ಅಲ್ಲಿರ್ತಕ್ಕಂಥ ನಾಯಕರ ರಾಜೀನಾಮೆಗೂ ಕೂಡ ಈಗಾಗಲೇ ಆಗ್ರಹಿಸ್ತಾ ಇರುವಂಥದ್ದು. ಇನ್ನು ಪ್ರಸ್ತುತ ಏನು ಬಿಜೆಪಿ ವರ್ಸಸ್ ಕಾಂಗ್ರೆಸ್ನಲ್ಲಿ ಈ ರಾಜೀನಾಮೆ ಮತ್ತೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಒಂದು ಜಟಾಪಟಿ ನಡೀತಾ ಇದೆ. ಈ ಒಂದು ಜಟಾಪಟಿಯಲ್ಲಿ ಯಾರಿಗೆ ಯಶಸ್ಸು ಸಿಗುತ್ತೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಏನು ಬಹಳ ಒಂದು ಬಲಿಷ್ಠವಾಗಿನೇ ಪ್ರಿಯಾಂಕ್ ಖರ್ಗೆ ಅವರ ಒಂದು ರಾಜೀನಾಮೆಗೆ ಬಿಜೆಪಿ ಅವರು ಆಗ್ರಹಿಸ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಅವರು ಈ ಒಂದು ಪ್ರಕರಣವನ್ನು ಯಾವ ರೀತಿಯಾಗ್ಲೂ ಕೂಡ ಹೋರಾಟಗಳ ಮೂಲಕ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಅದರ ವಿರುದ್ಧವಾಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾದಂತಹ ಟಕ್ಕರ್ ಕೊಡಲು ಪ್ಲಾನ್ ಮಾಡಲಾಗುತ್ತೆ. ಮತ್ತೆ ಈಗಾಗಲೇ ಏನು ಪ್ರಕರಣಗಳನ್ನು ಬೆಳಕಿಗೆ ತಂದು ತನಿಖೆ ಮಾಡಬೇಕು, ಸಾಕಷ್ಟು ದಾಖಲೆಗಳನ್ನು ಕೂಡ ಒದಗಿಸಬೇಕು ಅಂತೇಳಿ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು. ಎಷ್ಟರ ಮಟ್ಟಿಗೆ ಬಿಜೆಪಿಯ ಒಂದು ಆರೋಪಕ್ಕೆ ಕಾಂಗ್ರೆಸ್ ಸರ್ಕಾರ ಟಕ್ಕರ್ ಕೊಡುವಲ್ಲಿ ಯಶಸ್ವಿಯಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಚಂದ್ರಕಲಾ. ರೇಣುಕಾ, ನಾವು ಮತ್ತೊಂದು ಕಡೆ ಗಮನಿಸಬೇಕಾಗುತ್ತೆ ನೋಡಿ. ಈಗ ಇವರೇ ಕಿತ್ತಾಡ್ಕೊಳ್ಳೋದಕ್ಕೆ ಜನರು ಇಲ್ಲಿ ಬಲಿಪಶುಗಳಾಗ್ತಾ ಇದ್ದಾರೆ. ಸೊ ಗ್ಯಾರಂಟಿ, ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಅಭಿವೃದ್ಧಿ ಕೆಲಸಗಳು ಶೂನ್ಯ. ಇವರ ಹಗರಣಗಳನ್ನ ಅವ್ರು ಹೇಳಿತಾರೆ, ಅವರ ಹಗರಣಗಳನ್ನ ಇವ್ರು ಹೇಳಿದ್ದಾರೆ. ಬಿಟ್ರೆ ಜನರಿಗೆ ಏನು ಲಾಭ ಇಲ್ಲ. ಜನರು ಮಾತ್ರ ಇದರ ವಿರುದ್ಧ ಧ್ವನಿ ಎತ್ತು ಸಂದರ್ಭ ಒದಗಿ ಬಂದ್ಬಿಟ್ಟಿದೆ. ಹೆಚ್ಚಿನ ಡೀಟೇಲ್ಸ್. ಖಂಡಿತವಾಗ್ಲೂ ಚಂದ್ರಕಲಾ, ಏನು ಕಳೆದ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷಗಳ ಮೇಲೆ ಆಯಿತು. ಒಂದಿಷ್ಟು ಏನು 5 ಗ್ಯಾರಂಟಿಗಳನ್ನು ಈಗಾಗಲೇ ಸರ್ಕಾರವು ಕೂಡ ಘೋಷಣೆ ಮಾಡಿರುವಂಥದ್ದು. ಅದರಿಂದ ಆ ಸಂಬಂಧಪಟ್ಟ ಕ್ಷೇತ್ರಗಳಿಗೆ ಶಾಸಕರುಗಳಿಗೆ ಅನುದಾನದ ಕೊರತೆಯೂ ಕೂಡ ಸಾಕಷ್ಟಿದೆ ಅಂತೇಳಿ ಕೂಡ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಸಾಕಷ್ಟು ಬಾರಿ ದೂರಿದ್ದಾರೆ, ಆರೋಪವನ್ನು ಕೂಡ ಮಾಡಿದ್ದಾರೆ. ಅನುದಾನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕ್ಷೇತ್ರಗಳಿಗೆ ಸಿಗ್ತಾ ಇಲ್ಲ, ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ಮಾಡ್ಲಿಕ್ಕೂ ಕೂಡ ನಮ್ಮಿಂದ ಆಗ್ತಾ ಇಲ್ಲ ಅಂತಕ್ಕಂಥ ವಿಷಯವನ್ನು ಕೂಡ ಸಾಕಷ್ಟು ಬಾರಿ ಸಿಎಂ ಅವರು ಮುಂದೆಯೂ ಮತ್ತೆ ಮೊನ್ನೆ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಆದ್ರೂ ಕೂಡ ಏನು ಎಲ್ಲ ಒಂದ್ ಕಡೆ ಶಾಸಕರಿಗೆ ಅನುದಾನ ಕೊಡೋದಿರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳಿಗೆ ಕಾಮಗಾರಿಗಳು ಕೂಡ ಸಾಕಷ್ಟು ಅರ್ಧಕ್ಕರ್ಧ ಹಾಗೆ ನಿಂತಿರುವುದು, ಇವೆಲ್ಲ ವಿಚಾರಕ್ಕೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೋತಾ ಇಲ್ಲ. ಇನ್ನು ಪ್ರಮುಖವಾಗಿ ಒಂದಿಷ್ಟು ಸಾರಿಗೆ ನೌಕರರಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ನೌಕರರು ಕೂಡ ತಮಗೆ ಸಂಬಳಗಳು ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಬಡ್ತಿಗಳು ಸಿಗ್ತಾ ಇಲ್ಲ ಅಂತೇಳಿ ದಿನಕ್ಕೊಬ್ರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾರ್ವಜನಿಕರು ಕೂಡ ಬೆಲೆ ಏರಿಕೆಯಿಂದ ಕೂಡ ಸರ್ಕಾರದ ವಿರುದ್ಧ ಒಂದು ಕಿಡಿಯನ್ನು ಕೂಡ ಕಾರ್ತಾ ಇದ್ದಾರೆ. ಆದ್ರೂ ಕೂಡ ಪ್ರಸ್ತುತ ರಾಜ್ಯ ರಾಜಕೀಯದಲ್ಲೂ ಮಾತ್ರ ಹಗರಣಗಳು ಮತ್ತೆ ಪ್ರಕರಣಗಳು ಸಂಬಂಧಪಟ್ಟಂತೆ ಆತ್ಮಹತ್ಯೆಗಳು, ಒಬ್ಬರ ಮೇಲೆ ಒಬ್ಬರು ಪ್ರತ್ಯಾರೋಪ, ವಿಪಕ್ಷದಲ್ಲಿ ಇದ್ಕೊಂಡು ವಿಪಕ್ಷ ನಾಯಕರು ಕೂಡ ಏನೆಲ್ಲ ಸರ್ಕಾರದ ವಿರುದ್ಧವಾಗಿ ಜನರ ಪರವಾಗಿ ಕೆಲಸ ಮಾಡಬೇಕು, ಅವರು ಕೂಡ ಯಾವುದೇ ರೀತಿಯಾದಂತಹ ಹೋರಾಟವನ್ನು ಕೂಡ ಎತ್ಕೊಳ್ತಾ ಇಲ್ಲ. ಇನ್ ಕೇಸ್ ಹೋರಾಟವನ್ನು ಹಮ್ಮಿಕೊಂಡ್ರೂ ಕೂಡ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತಹ ನಿರ್ಧಾರವನ್ನು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಕೂಡ ಮಾಡ್ತಾ ಇಲ್ಲ. ಅವರು ಕೂಡ ಕೇವಲ ರಾಜಕೀಯಕ್ಕಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಮತ್ತೆ ಒಂದಿಷ್ಟು ಬೇಸರಗಳು ಕೂಡ ಜನಸಾಮಾನ್ಯರಲ್ಲಿ ಇರ್ತಾ ಇರುವಂತದ್ದು. ಅದೇ ರೀತಿಯಾದಂತಹ ಸರ್ಕಾರದವರು ಕೂಡ ಏನು ಸರ್ಕಾರದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಜನರಿಗೆ